ನಾಳೆ ರಿಸೆಪ್ಷನ್ಗೆ ಎಲ್ಲ ತಯಾರಿಯಾಗಿತ್ತು. ಚಿಕ್ಕದಾಗಿ ಒಂದು ಶಾಮಿಯಾನ ಹಾಕಿಸಿ ಹತ್ತಿರದವರನ್ನು ಬೇಕಿದ್ದವರನ್ನು ಕರೆದಿದ್ದರು. ಕೀರ್ತಿಯನ್ನು ರೆಡಿ ಮಾಡಿದ ಅಕ್ಕ ತಂಗಿ ಇಬ್ಬರು ರೆಡಿಯಾಗಿ ಕೆಳಗೆ ಬಂದಾಗ ಆಗಲೇ ಸ್ವಲ್ಪ ಜನರು ಬಂದಿದ್ದರು. ಚಿರುಗೆ ಇಂಚರ ಮತ್ತೊಮ್ಮೆ ಹೇಳಲು ಬರ್ತೀನಿ ಅಂದಿದ್ದ. ಕೀರ್ತಿ ಕಾರ್ತಿ ಇಬ್ಬರು ಫೋನ್ ಮಾಡಿ ಹೇಳಿದರು. ಅದರಂತೆ ಬೇಗ ಆಫೀಸಿನಿಂದ ಬಂದು ರೆಡಿಯಾಗಿ ಬಂದಿದ್ದ. ವಿರಾಟ್ಗೆ ಇಂಚರ ಇಬ್ಬನಿ ಕಾಲ್ ಮಾಡಲು ನೋಡ್ತೀನಿ ಆದರೆ ಬರ್ತೀನಿ ಅಂದ. ಫಂಕ್ಷನ್ ಮುಗಿಯೋವರೆಗೂ ಕಾದವಳಿಗೆ ಆಗಿದ್ದು ನಿರಾಸೆ. ಅವನು ಬರಲಿಲ್ಲ. ರೂಮ್ ಒಕ್ಕು ಫೋನ್ ಮಾಡಿದಳು ಇಬ್ಬನಿ. ಐ ಆಮ್ ರಿಯಲಿ ಸಾರಿ ಇಬ್ಬನಿ. ಬರೋಣ ಅಂತ ತುಂಬ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಕೆಲಸ ಜಾಸ್ತಿ ಇತ್ತು. ಸಾರಿ ಕಣೆ. ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳು. ಏನು? ನಾಳೆ ಆದರೂ ಡೈರೆಕ್ಟ್ ಸಿಗ್ತೀರಾ ಪ್ಲೀಸ್? ಓಕೆ ಬರ್ತೀನಿ, ಮಿಸ್ ಮಾಡಲ್ಲ. ಬಟ್ ನೀನು ಹೀಗೆ ಇರಬೇಡ, ನನಗೆ ತುಂಬ ಬೇಜಾರಾಗುತ್ತೆ. ನನಗೆ ಬೇಜಾರಾಗಿದೆ, ಆದರೂ ಪರವಾಗಿಲ್ಲ, ನೀವು ಏನು ಅಂದ್ಕೊಬೇಡಿ. ಸರಿ, ಇವತ್ತಿಂದು ನಿಂದು ಫೋಟೋಸ್ ಕಳಿಸು ನೋಡ್ತೀನಿ. ಓಕೆ, ಆಮೇಲೆ ಮಾಡ್ತೀನಿ. ಸರಿ, ಬಾಯ್. ಅವಳು ಹಾಸಿಗೆ ಮೇಲೆ ಸುಮ್ಮನೆ ಕುಳಿತವಳೆ. ಒಂದು ದಿನ ನೋಡಲಿಲ್ಲ ಅಂದರೆ ಇಷ್ಟು ನೋವಾಗುತ್ತೆ. ಇನ್ನು ಇವರಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದು ಹೊರಬಂದಳು. ಕೆಳಗೆ ಇಳಿದು ಮೆಟ್ಟಿಲ ಬಳಿ ಬರಲು ಅವಳೆದುರು ಬಂದ ಚಿರು. ಅವಳು ನೋಡಿ ನಕ್ಕಳು. ಅವನದು ಕೃತಕ ನಗು. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದ ಚಿರು. ಹೇಳಿ ಅಂದಳು. ಇಲ್ಲಿ ಎಲ್ಲ ಇದ್ದಾರೆ, ಹೇಗೆ ಮಾತಾಡೋದು? ಟೆರೆಸ್. ಬೇಡ, ಯಾರಾದರೂ ನೋಡಿದರೆ ತಪ್ಪಾಗಿ ತಿಳ್ಕೊತಾರೆ. ಮತ್ತೆ ಏನು ವಿಷಯ? ಅದು ನಾಳೆ ಎಲ್ಲಾದರೂ ಸಿಗೋಕೆ ಆಗುತ್ತಾ? ನಾಳೆನಾ? ಹೊರಗಡೆನಾ? ನಾಳೆ ಆಗಲ್ಲ. ಓಕೆ, ನಾಡಿದ್ದು ಸಿಗ್ತೀರಾ? ಬಟ್ ಮಿಸ್ ಮಾಡಿಬಿಡಿ. ಇಂಪಾರ್ಟೆಂಟ್ ಆದರೆ ಇವಾಗಲೇ ಹೇಳಿ. ಅದು ಸ್ವಲ್ಪ ಫ್ರೀಯಾಗಿ ಮಾತಾಡಿ ಡಿಸ್ಕಸ್ ಮಾಡಬೇಕು, ಅದಕ್ಕೆ. ಸರಿ, ನಾಡಿದ್ದು ಎಲ್ಲಿಗೆ ಬರಲಿ? ನಿಮ್ಮ ಕಾಲೇಜ್ ಹತ್ರ ಒಂದು ಕಾಫಿ ಡೇ ಇದೆ ಅಲ್ವಾ, ಅಲ್ಲಿಗೆ. ಸರಿ, ಮಧ್ಯಾಹ್ನದ ಹಾಗೆ ಬರ್ತೀನಿ, ನೀವು ಬನ್ನಿ. ಓಕೆ ಅಂದವ ಥ್ಯಾಂಕ್ಸ್ ಅಂದು ಅಲ್ಲಿಂದ ಅವರು ನಡೆದ. ಅವಳು ಅವನಿಂದೆ ಹೋಗಿ ಎದುರಿಗೆ ಸಿಕ್ಕ ಪರಿಚಯದವರನ್ನು ಮಾತನಾಡಿಸುತ್ತಿದ್ದಳು. ಅವನು ಸ್ವಲ್ಪ ಹೊತ್ತಿದ್ದು ಅವರಿಗೆ ತಿಳಿಸಿ ಮನೆ ಕಡೆ ಹೋಗಬೇಕು ಅನ್ನಲು ಅವನ ಕೈ ಹಿಡಿದು ಜಗ್ಗಿ ಮೇಲೆ ಬನ್ನಿ ಅಂದಳು ಇಂಚರ. ರೀ, ಕೈ ಬಿಡಿ, ಯಾರಾದರೂ ನೋಡಿದ್ರೆ? ಯಾರೂ ನೋಡಲ್ಲ, ಏನು ಅಂದ್ಕೊಳ್ಳೋದಿಲ್ಲ, ಬನ್ನಿ ಅಂದು ಅವಳು ಮುಂದೆ ಹೋದರೆ ಇವನು ಸುತ್ತ ನೋಡುತ್ತಾ ಸ್ವಲ್ಪ ಹೆದರುತ್ತಾ ಇವಳಿಂದೆ ಹೋದ. ತನ್ನ ರೂಮ್ಗೆ ಹೋದವಳೆ ಮಂಚದ ಮೇಲೆ ಕುಳಿತು ಬಾಗಿಲಿನ ಬಳಿ ನಿಂತವನನ್ನೇ ನೋಡುತ್ತಿದ್ದಳು ಇಂಚರ. ಏನು ವಿಷಯ ಹೇಳ್ರಿ ಅಂದ. ಅವನ ಹತ್ತಿರ ಬಂದವಳೆ ಅವನನ್ನು ಒಳಗೆ ಸೈಡ್ಗೆ ಎಳೆದು ಅವನ ಎದುರು ನಿಂತು, ನಿನ್ನೆ ನಾನು ಹೇಳಿದ್ದಕ್ಕೆ ಏನು ಹೇಳಲೇ ಇಲ್ಲ. ಏನು ಕೇಳಿದ್ರಿ ಅಂದ ಸ್ವಲ್ಪ ಹೆದರುತ್ತಾ. ಯಾರಾದರೂ ನೋಡಿದ್ರೆ ಅಂತ ಭಯ ಅವನಿಗೆ. ಅದೇ ಫಸ್ಟ್ ನೈಟ್. ಸುಮ್ಮನೆ ಇದ್ದರೆ ಸರಿ. ಇವಾಗ ಮುನಿಸು ಬಂದಿತ್ತು ಅವನಿಗೆ. ಇಲ್ಲಾಂದರೆ ಏನು ಮಾಡ್ತೀರಾ? ನಾನು ಹೊರಗಡೆ ಹೋಗ್ತೀನಿ ಅಂದನು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಇಂಚರ. ಅವಳ ಕೈಯನ್ನು ತೆಗೆಯಲು ನೋಡಿದಾಗ ಆಗಲೇ ಇದ್ದಾಗ, ರೀ ಇಂಚರ ಪ್ಲೀಸ್ ಬಿಡ್ರಿ ಅಂದ ಸ್ವಲ್ಪ ತಡವರಿಸಿ. ಅವನನ್ನು ತಲೆ ಎತ್ತಿ ನೋಡಿದವಳೆ ಅವನ ಕೆನ್ನೆಗೆ ಮುತ್ತಿಟ್ಟು ಅವನನ್ನು ಬಿಟ್ಟಳು. ಅವಳ ವರಸೆಗೆ ಹೆದರಿದ ಹರಿಣಿಯಂತೆ ಆಗಿತ್ತು ಚಿರು ಪರಿಸ್ಥಿತಿ. ಅವಳನ್ನು ನೋಡಿ ಹಣೆ ಚಚ್ಚಿಕೊಂಡವನೇ, ಏನ್ರಿ ಆಗಿದೆ ನಿಮಗೆ? ನಿಮ್ಮ ಮೇಲೆ ಲವ್ ಆಗಿದೆ, ಅದು ನಿಮಗೂ ಗೊತ್ತು ಅಲ್ವಾ? ನಾನು ಹೋಗ್ತೀನಿ ಎಂದು ಹೊರಟವನ ಕೈ ಹಿಡಿದು ಎಳೆದು, ನೀವು ಒಂದು ಮುತ್ತು ಕೊಡಿ ಪ್ಲೀಸ್. ಬಿಡಿ ಕೈನ. ಅವಳ ಕೈ ಕೊಡವಿ ಹೊರಗೆ ಬಂದ ಚಿರು ದೊಡ್ಡ ಉಸಿರು ದಬ್ಬಿದ್ದ. ಈ ಹುಡುಗಿಗೆ ಧೈರ್ಯ ಜಾಸ್ತಿ ಅಂದುಕೊಂಡು ಕೆಳಗೆ ಬಂದವನೇ ಕೀರ್ತಿಗೆ ಹೇಳಿ ತಡ ಮಾಡದೆ ಅಲ್ಲಿಂದ ಕಾಲ್ಕಿತ್ತನು. ರೊಮ್ಯಾಂಟಿಕ್ ಫೆಲೋ ಅಂದುಕೊಂಡು ಕೆಳಗೆ ಬಂದಳು ಇಂಚರ. ಅವನು ಬೈಕ್ ತಿರುಗಿಸಿ ಹೋಗಿದ್ದು ನೋಡಿ ಪಾಪ ಎದುರುಕೊಂಡ್ರು ಅನಿಸುತ್ತೆ. ಇಂಚರ ಸ್ವಲ್ಪ ನಿಧಾನ ಕಣೆ ಅಂತ ಅಂದುಕೊಂಡು ಫಂಕ್ಷನ್ನಲ್ಲಿ ಸೇರಿದಳು. ಬಂದವರಲ್ಲಿ ಕಾರ್ತಿಗೆ ಸ್ವಲ್ಪ ಜನ ಬೈದು ಹೋಗಿದ್ದೇ ಹೆಚ್ಚು. ತಂಗಿಯರನ್ನು ಬಿಟ್ಟು ಹೀಗೆ ಮದುವೆ ಆಗಿದ್ದೀಯಾ ಅಂತ. ಎಲ್ಲ ಊಟ ಮಾಡಿ ಹೋಗುವವರು ಎಲ್ಲ ಹೋಗಿದ್ದರು. ಫಂಕ್ಷನ್ ಮುಗಿದು ಎಲ್ಲ ತೆಗೆಯಲಾಗಿತ್ತು. ಇತ್ತ ಕಡೆ ಒಂದಿಬ್ಬರಿಗೆ ತಿಳಿಸಿ ಕಾರ್ತಿ ರೂಮ್ ರೆಡಿ ಮಾಡಲು ಹೇಳಿ ಇಂಚರ ಇಬ್ಬನಿಗೆ ಕೀರ್ತಿನ ರೆಡಿ ಮಾಡಲು ಹೇಳಿದರು. ಕಾರ್ತಿಯಮ್ಮ ಹೇಮಾವತಿಯ ಪರಿಚಯದ ಸ್ನೇಹಿತ ಹೆಂಗಸರೆಲ್ಲ ಸೇರಿ ಅವರಿಬ್ಬರಿಗೂ ಆರತಿ ಮಾಡಿ ಮೇಲೆ ಕರೆದುಕೊಂಡು ಬರಲು
ಬಂದರು. ಕಾರ್ತಿಕ್ ಕೀರ್ತಿಯನ್ನು ಕಾಡಿಸಲು ಕಾಯುತ್ತಿದ್ದ ಇಬ್ಬರು ಹುಡುಗಿಯರನ್ನ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ನಡೆಯಿರಿ ಅಂತ ಅವರನ್ನು ಕಳಿಸಿ ತಾವು ಕೀರ್ತಿಯನ್ನು ರೂಮ್ ಕರೆದುಕೊಂಡು ಹೋಗಲು ಇದೇನೇ ಇಬ್ಬನಿ ಹೀಗಾಯಿತು, ಏನೂ ಆಗಲ್ಲ ಬಾ ಮಲ್ಕೊಳ್ಳೋಣ. ಅಯ್ಯೋ ಇರೋದು ಒಬ್ಬ ಅಣ್ಣ ಕಣೆ, ಅವನನ್ನು ಕಾಡಿಸೋಕ್ಕೂ ಆಗಲಿಲ್ಲ. ಪರವಾಗಿಲ್ಲ ಬಾ, ಅಣ್ಣ ಖುಷಿಯಾಗಿ ಇದ್ದರೆ ಅಷ್ಟೇ ಸಾಕು ಅಂದು ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತು ಆಮೇಲೆ ರೂಮ್ಗೆ ತೆರಳಿ ಮಲಗಿದರು. ಕೀರ್ತಿಯನ್ನು ರೂಮಿಗೆ ಬಿಟ್ಟು ಹೆಂಗಸರೆಲ್ಲ ವಾಪಸ್ ನಡೆದರು. ಮನೆಯಲ್ಲಿ ಒಂದಿಬ್ಬರು ಇದ್ದು ಎಲ್ಲರೂ ಹೋಗಿ ಆಗಿತ್ತು. ಹುಡುಗಿಯರು ಅವರ ಹುಡುಗರ ಜೊತೆ ಬ್ಯುಸಿ ಇದ್ದರು. ಇಬ್ಬನಿ ವಿರಾಟ್ ಜೊತೆ ಫೋನಲ್ಲಿ ಮಾತನಾಡುತ್ತಿದ್ದರೆ ಇಂಚರ ಚಿರ ಜೊತೆ ಚಾಟಿಂಗ್ ಮಾಡುತ್ತಿದ್ದಳು. ಇತ್ತ ಕಡೆ ರೂಮ್ನಲ್ಲಿ ಹೊಸ ಜೋಡಿಗಳು ಮಾತನಾಡುತ್ತಾ ಕುಳಿತಿದ್ದವು. ಕೀರ್ತಿಯನ್ನು ತನ್ನ ಪಕ್ಕಕ್ಕೆ ಕೂರಿಸಿಕೊಂಡಿದ್ದ ಕಾರ್ತಿ ಅವಳನ್ನೇ ನೋಡಿ, ಏನಿವತ್ತು ನನ್ನ ಬಜಾರಿ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ. ಅವಳು ಸುಮ್ಮನಿದ್ದಳು. ಅವಳಿಗೆ ಮುತ್ತಿಟ್ಟು, ಕೀರ್ತಿ ನಾವಿಬ್ಬರು ಸ್ವಲ್ಪ ದಿನದ ಮಟ್ಟಿಗೆ ಮುತ್ತಿಗೆ ಸೀಮಿತವಾಗಿ ಇರೋಣ ಅಂದ. ಯಾಕೆ ಅನ್ನುವಂತೆ ಅವನನ್ನು ನೋಡಿದಳು. ಇಬ್ಬರು ವಯಸ್ಸಿಗೆ ಬಂದಿರೋ ತಂಗಿಯರನ್ನು ಇಟ್ಕೊಂಡು ನಾನು ಮದುವೆಯಾಗಿದ್ದೆ ತಪ್ಪು. ನಿನ್ನ ಎಲ್ಲಿ ಕಳ್ಕೊಳ್ತೀನೋ ಅಂತ ಇಷ್ಟು ಬೇಗ ಮದುವೆ ಆಗಿದ್ದು. ಆದರೆ ಇದಕ್ಕೆಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು. ನನಗೆ ಅವರಿಬ್ಬರನ್ನು ನೆನೆಸಿಕೊಂಡರೆ ಕಸಿವಿಸಿ ಆಗುತ್ತೆ. ಪ್ಲೀಸ್ ಕೀರ್ತಿ. ಅವಳು ಸರಿ ಅನ್ನುವಂತೆ ತಲೆ ಆಡಿಸಿದಳು. ಇನ್ನೂ ಸ್ವಲ್ಪ ದಿನ ಅಷ್ಟೇ, ಇಬ್ಬನಿ ಇಂಚರ ಇಬ್ಬರದ್ದು ಮದುವೆ ಮಾಡ್ತೀನಿ. ಅಲ್ಲಿಯವರೆಗೂ ಸ್ವಲ್ಪ ಅಂತರವಿರಲಿ. ಆಯಿತು, ನೀನು ಹೇಗೆ ಹೇಳ್ತೀಯೋ ಹಾಗೆ ಅವನೆದೆಗೆ ಹೊರಗಿದಳು. ಅವಳ ನೆತ್ತಿ ಚುಂಬಿಸಿ, ಇಬ್ಬನಿ ಚಿರು ಮದುವೆ ಬಗ್ಗೆ ಮನೆಯಲ್ಲಿ ಆದಷ್ಟು ಬೇಗ ಮಾತಾಡ್ತೀನಿ. ಅವರದ್ದು ಮೊದಲು ಮದುವೆ ಆದರೆ ಆಮೇಲೆ ಇಂಚರ ಅದು ಅಂದ. ಇವನಿಗೆ ಇಬ್ಬನಿ ಲವ್ ಮಾಡ್ತಿರೋದು ಚಿರು ಅಂತ ಸುಳ್ಳು ಹೇಳಿ ತಪ್ಪು ಮಾಡಿದೆ. ಅವಳು ಲವ್ ಮಾಡ್ತಿರೋದು ವಿರಾಟ್ ಅಂತ ಹೇಳಿಬಿಡ್ಲಾ? ಅಯ್ಯೋ ಬೇಡ ಬೇಡ, ಆಮೇಲೆ ಅವನ ಕೋಪಕ್ಕೆ ನನಗೆ ಹೊಡೆದರೂ ಆಶ್ಚರ್ಯ ಇಲ್ಲ. ವಿರಾಟ್ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಒಂದು ವೇಳೆ ಅವನು ಇಬ್ಬನಿನ ಇಷ್ಟಪಡುತ್ತಿದ್ದರೆ, ಅಯ್ಯೋ ನನ್ನಿಂದ ಇಬ್ಬನಿ ಪ್ರೀತಿಗೆ ಅಡ್ಡಿ ಆಗೋದು ಗ್ಯಾರಂಟಿ. ನಾನು ಏನಾದರೂ ಮಾಡಬೇಕು. ಇವನಿಗೆ ಸತ್ಯ ಗೊತ್ತಾಗಿ ಏನಾದರೂ ಅನಾಹುತ ಆಗುವ ಮುಂಚೆ ನಾನು ಎಲ್ಲ ಸರಿ ಮಾಡಬೇಕು. ಮೊದಲು ಇಬ್ಬನಿ ವಿರಾಟ್ ಪ್ರೀತಿ ಮಾಡ್ತಿರೋರು ಚಿರು ಅಣ್ಣನಿಗೆ ಹೇಳಬೇಕು. ಹೇಳಿದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೋ ಏನೋ ಪಾಪ. ತನ್ನ ಮನಸ್ಸಲ್ಲಿ ಅಂದುಕೊಂಡಳು ಕೀರ್ತಿ. ಏನು ಯೋಚಿಸ್ತಿದ್ಯಾ? ಏನಿಲ್ಲ. ಸಾರಿ ಕೀರ್ತಿ, ಇವನೇನು ಹೀಗೆ ಹೇಳಿದ ಅಂತ ಬೈಕೊಂಬೇಡ. ಇಲ್ಲ ಕಾರ್ತಿ, ನೀನು ಏನು ಹೇಳಿದರೂ ನನಗೆ ಓಕೆನೆ. ಲವ್ ಯು ಕೀರ್ತಿ. ಆವಾಗ ಎಲ್ಲಿ ನಿನ್ನ ಕಳೆದುಕೊಳ್ತೀನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಸಡನ್ನಾಗಿ ಒಪ್ಪಿಕೊಂಡ್ರು. ನನ್ನ ಪ್ರೀತಿ ನನಗೆ ಸಿಗೋ ಥರ ಮಾಡಿದ್ರು ಅಂದವ ಅವಳ ಮುಖದ ತುಂಬ ಮುತ್ತಿತ್ತು. ಅವಳನ್ನು ತನ್ನ ತೋಳಲ್ಲಿ ಬಂಧಿಸಿ ಮಲಗಿಸಿಕೊಂಡ. ಕಾರ್ತಿ ಪೇಪರ್ ನೋಡುತ್ತಾ ಕುಳಿತಿದ್ದ. ಬೆಳಗಿನ ತಿಂಡಿಗೆ ಅಡುಗೆ ಮನೆಯಲ್ಲಿ ತಯಾರಿ ನಡೆಯುತ್ತಿತ್ತು. ಇಬ್ಬನಿ ಹೇಮಾವತಿ ಅವರು ಹೇಳಿದ ತಿಂಡಿ ಮಾಡುತ್ತಿದ್ದರೆ ಅವರು ಪೂಜೆಗೆ ರೆಡಿ ಮಾಡಿಕೊಳ್ಳುತ್ತಿದ್ದರು. ಕೀರ್ತಿ ಆಗ ತಾನೇ ಸ್ನಾನ ಮಾಡಿ ಕೆಳಗೆ ಬಂದಳು. ಅವಳನ್ನು ನೋಡಿ ಚಿಕ್ಕ ನಗು ಕೊಟ್ಟನು ಕಾರ್ತಿ. ಅವಳು ನಕ್ಕು ಇಬ್ಬನಿ ಬಳಿಗೆ ಹೋದಳು. ಇಂಚರ ಎದ್ದು ರೂಮಿನಲ್ಲಿ ರೆಡಿಯಾಗುತ್ತಿದ್ದಳು. ಎಲ್ಲರಿಗೂ ಕಾಫಿ ಕೊಟ್ಟ ಇಬ್ಬನಿ ಕಾರ್ತಿ ಬಳಿ, ಅಣ್ಣ ನಾನು ಮತ್ತೆ ಕೆಲಸಕ್ಕೆ ಹೋಗಲ್ಲ ಅಂದಳು. ಬೇಡಮ್ಮ, ಮನೆಯಲ್ಲಿ ಇರು ಸಾಕು. ಅಣ್ಣ ಇನ್ಮೇಲೆ ಹುಷಾರಾಗಿರ್ತೀನಿ. ಏನು ಪ್ರಾಬ್ಲಮ್ ಆದರೂ ನಿಂಗೆ ಹೇಳ್ತೀನಿ ಅಂದಳು. ಬೇಡ ಅಂತ ಹೇಳ್ದೆ ತಾನೆ? ಬೇಡ ಅಷ್ಟೆ. ಇಂಚರ ಹೋಗಿದ್ದಾಳೆ ಮೆಲ್ಲಗೆ ನುಡಿಯಲು. ಅವಳಿಗೂ ಹೋಗೋದು ಬೇಡ ಅಂದೆ, ಆದರೆ ನನ್ನ ಮಾತು ಮೀರಿ ಹೋಗ್ತಿದ್ದಾಳೆ. ನೀನು ಹೋಗೋ ಹಾಗಿದ್ರೆ ಹೋಗು, ಮತ್ತೆ ಇನ್ಮುಂದೆ ನನ್ನ ಏನೂ ಕೇಳಬೇಡ ಅಷ್ಟೆ ಅವನು ಹೇಳಿ ನಿಲ್ಲಿಸಿದ. ಇಲ್ಲ, ನಾವು ಇಷ್ಟು ಬೇಗ ಮದುವೆ ಮಾಡಲ್ಲ ಅನ್ನುತ್ತಾ ಫೋನಲ್ಲಿ ಮಾತನಾಡುತ್ತಾ ಹೊರ ಬಂದರು ಸದಾನಂದ್. ಹಾಗೇನಾದರೂ ಇದ್ದರೆ ಹೇಳ್ತೀನಿ ಬಿಡಿ ಅಂದು ಮಾತಾಡಿ ಫೋನ್ ಇಟ್ಟರು. ಯಾರಪ್ಪ ಬೆಳಗ್ಗೆ ಬೆಳಗ್ಗೆನೆ ಅಂದ ಕಾರ್ತಿ. ರಿಸೆಪ್ಷನಲ್ಲಿ ಇಬ್ಬನೀನ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಅವರ ಮಗನಿಗೆ ಕೊಡ್ತೀರಾ ಅಂದರು. ನಾನು ಇಷ್ಟು ಬೇಗ ಮದುವೆ ಮಾಡಲ್ಲ ಅಂದೆ. ಅಪ್ಪ ಇನ್ಮೇಲೆ ಯಾರೇ ಕೇಳಿದ್ರು ಅವಳಿಗೆ ಹುಡುಗ ಗೊತ್ತಾಗಿದೆ, ಮದುವೆ ಅಷ್ಟೇ ಮಾಡಬೇಕಿರೋದು ಅಂತ ಹೇಳಿ. ನೀನೇನೋ ಮದುವೆ ಮಾಡಲ್ಲ ಅಂದರೆ ಸಾಕು, ಅದಕ್ಕೆ ಸುಳ್ಳು ಹೇಳಬೇಕಾ? ಸುಳ್ಳು ಅಲ್ಲಪ್ಪ, ನಾನು ಆಗಲೇ ಅವಳಿಗೆ ಹುಡುಗನ್ನ ನೋಡಿದ್ದೀನಿ. ಈ ಭಾನುವಾರ ಬರೋಕ್ಕೆ ಹೇಳ್ತೀನಿ. ಎಲ್ಲ ಓಕೆ ಆದರೆ ಈ ಶ್ರಾವಣಕ್ಕೆ ಮದುವೆ ಮಾಡೋಣ. ಅಣ್ಣ ನನಗೆ ಇಷ್ಟು ಬೇಗ ಮದುವೆ ಯಾಕೆ? ಇಬ್ಬನಿ ನೀನು ಡಿಗ್ರಿ ಆಯಿತು, ಕೆಲಸನೂ ಮಾಡಿದ್ದೇ ಆಯಿತು. ಇನ್ನು ಮುಂದೆ ಏನು ಮಾಡ್ತೀಯಾ? ನೀನು ಮದುವೆ ಆದರೆ ಇಂಚರ ಅದು ಮಾಡಬಹುದು ಅಲ್ವಾ? ಅದು ಇಷ್ಟು ಬೇಗ ಬೇಡ ಅಣ್ಣ ಪ್ಲೀಸ್. ಅವನು ಹೇಳ್ತಿರೋದು ಸರಿ ಇದೆ ಇಬ್ಬನಿ.
ಮನೆಯಲ್ಲಿ ಬೆಳೆದು ನಿಂತಿರೋ 2 ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದರೆ ನೋಡೋರು ಕೇಳೋರು ಜಾಸ್ತಿ ಆಗ್ತಾರೆ. ಗಂಡಿನ ಕಡೆಯವರು ಬರಲಿ, ನಿಮಗೆ ಇಷ್ಟ ಆದರೆ ಮುಂದುವರಿಯೋಣ ಆಯಿತಾ? ಅವಳಿಗೆ ಇಷ್ಟ ಆಗುತ್ತೆ ಅಪ್ಪ. ಒಳ್ಳೆ ದೊಡ್ಡ ಮನೆತನ, ನೋಡೋಕ್ಕೆ ಸೂಪರ್ ಆಗಿರೋ ಹುಡುಗ, ಅವನದ್ದೇ ಸ್ವಂತ ಕಂಪನಿ ಕೆಲಸ, ಅಲ್ಲದೆ ಇಬ್ಬನೀನ ತುಂಬ ಇಷ್ಟಪಡುತ್ತಿರೋನು. ಅವಳು ಅವಳ ಅಣ್ಣನ ಮುಖ ನೋಡಿದಳು. ನಾನಂತೂ ನಮ್ಮ ಇಬ್ಬನಿಗೆ ಅವನೇ ಪರ್ಫೆಕ್ಟ್ ಅಂತ ಫಿಕ್ಸ್ ಮಾಡಿದ್ದೀನಿ. ಅವರು ಬಂದರೆ ಮದುವೆ ಡೇಟ್ ಫಿಕ್ಸ್ ಮಾಡೋದೆ. ಅಣ್ಣ ಏನು ಇಷ್ಟು ಬೇಗ? ಅದೆಲ್ಲ ಬೇಡ ಅಣ್ಣ. ಅಳು ಬರೋದು ಒಂದು ಬಾಕಿ ಇತ್ತು ಅವಳಿಗೆ. ಕಾರ್ತಿ, ಹುಡುಗ ಯಾರು? ಬರ್ತಾರೆ ಅಲ್ವಾ, ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಬಿಡಿ. ಇಬ್ಬನಿ, ನಾನು ಇವಾಗ ಏನೂ ಹೇಳೋದಿಲ್ಲ. ಮೊದಲು ಹುಡುಗನ ನೋಡಿ ಆಮೇಲೆ ಮಾತಾಡು. ಓಕೆ? ತಿಂಡಿ ರೆಡಿ ಆಯಿತಾ? ನನಗೆ ಲೇಟ್ ಆಯಿತು. ರೆಡಿ ಇದೆ ಅಂದು ಮುಖ ಸಪ್ಪಗೆ ಮಾಡಿ ಒಳಗೆ ನಡೆದಳು ಇಬ್ಬನಿ. ಇದೇನು ಆಗ್ತಿದೆ? ಅಣ್ಣ ಹುಡುಗನ ಕಡೆಯವರು ಬರ್ತಾರೆ ಅಂತಿದ್ದಾನೆ. ಅಯ್ಯೋ ಕೃಷ್ಣ, ನಾನು ಏನು ಮಾಡಲಿ ಇವಾಗ? ಮನಸ್ಸಲ್ಲೇ ಯೋಚಿಸುತ್ತಿದ್ದಳು ಹುಡುಗಿ. ಮಧ್ಯಾಹ್ನ ಹೊತ್ತಿಗೆ ತನ್ನ ಚಿಕ್ಕಮ್ಮನಿಗೆ ತಿಳಿಸಿ ಹೊರ ಹೋದಳು ಇಬ್ಬನಿ. ಅವಳಿಗಾಗಿ ಪಾರ್ಕ್ ಒಂದರಲ್ಲಿ ಕಾಯುತ್ತಿದ್ದ ವಿರಾಟ್. ಅವಳು ಬಂದು ಅವನೊಡನೆ ಮಾತನಾಡುತ್ತಾ ಕುಳಿತಳು. ಯಾಕೆ, ಏನಾಯಿತು? ಡಲ್ ಆಗಿದೆಯಾ? ಅಣ್ಣ ಮದುವೆ ವಿಷಯ ಮಾತಾಡಿದ, ಅದಕ್ಕೆ. ಹೌದಾ? ಏನಂದ್ರು? ಈ ಭಾನುವಾರ ಗಂಡಿನ ಕಡೆಯವರು ಬರ್ತಾರೆ ಅಂತಿದ್ದ. ಬರಲಿ ಬಿಡು, ಬಂದು ನೋಡಿ ಹೋಗಲಿ. ಆಮೇಲೆ ನೀನು ಇಷ್ಟ ಆಗಲಿಲ್ಲ ಅಂತ ಹೇಳು. ನನಗೆ ಭಯ ಆಗ್ತಿದೆ ವಿರಾಟ್. ಭಯ ಯಾಕೆ? ನಾನಿದ್ದೀನಿ ತಾನೆ. ಹಾಗೇನಾದರೂ ಆದರೆ ನಾನೇ ಬಂದು ಮಾತಾಡ್ತೀನಿ, ಓಕೆನಾ? ನೀನು ಹೀಗೆ ಇರಬೇಡ ಇಬ್ಬನಿ. ನನಗೆ ನೋಡೋಕೆ ಹಿಂಸೆ ಆಗುತ್ತೆ. ನೀನು ಆರಾಮಾಗಿರು, ನಾನು ನೋಡ್ಕೊಳ್ತೀನಿ. ಆಮೇಲೆ ಅವರು ಯಾರು ಒಪ್ಪಿಲ್ಲ ಅಂದರೂ ನಿನ್ನ ಒತ್ಕೊಂಡು ಹೋಗಿ ಆದರೂ ಮದುವೆ ಆಗ್ತೀನಿ, ಬಿಟ್ಟು ಕೊಡಲ್ಲ. ನನಗೆ ಏನು ಮಾಡೋದು ತಿಳಿತಿಲ್ಲ. ಜಾಸ್ತಿ ಯೋಚಿಸಿದ್ರೆ ಏನೂ ತಿಳಿಯೋದಿಲ್ಲ. ಈ ಪುಟ್ಟ ತಲೆಯಲ್ಲಿ ಅದೆಷ್ಟು ಯೋಚನೆ ಇಟ್ಕೊಳ್ತೀಯ? ಬಿಡು ಇಬ್ಬನಿ, ಡೋಂಟ್ ವರಿ. ಅವಳನ್ನು ಬಳಸಿ ನುಡಿದ. ಓಕೆ ಅಂದು ಅವನ ಭುಜಕ್ಕೆ ಹೊರಗಿದಳು. ನೆನ್ನೆ ಏನು ಮಾತಾಡಬೇಕು ಅಂದೆ? ಏನು? ನೀವು ನೆನ್ನೆ ರಿಸೆಪ್ಷನ್ಗೆ ಯಾಕೆ ಬರಲಿಲ್ಲ? ಬರೋಕ್ಕೆ ಆಗಿಲ್ಲ ಕಣೆ, ಕೆಲಸ ಜಾಸ್ತಿ ಇತ್ತು. ಚಿರು ಅವರು ನಿಮ್ಮ ಅಣ್ಣ ಅಂತ ಗೊತ್ತಾಗಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನೀವು ಹೇಳಿದಾಗ ನಂಬೋಕೆ ಆಗಲಿಲ್ಲ. ಯಾಕೆ, ಇಬ್ಬರು ಒಂದೇ ಥರ ಇಲ್ವಾ? ಹಾಗಲ್ಲ, ನೀವು ನೋಡೋಕ್ಕೆ ಸ್ವಲ್ಪ ಸೇಮ್ ಅನ್ನಿಸ್ತೀರಾ, ಬಟ್ ಕ್ಯಾರೆಕ್ಟ್ ವೈಸ್ ಬಂದರೆ ನೀವು ಬೇರೆ, ಅವರು ಬೇರೆ. ಹೌದು, ನನಗೂ ಮೊದಲು ಅವನನ್ನು ನೋಡಿ ಹಾಗೆ ಅನ್ನಿಸ್ತು. ಬಟ್ ಈಸ್ ವೆರಿ ನೈಸ್ ಗಾಯ್. ಹೌದು, ಅವರಿಬ್ಬರ ಕೈಗಳು ಬೆಸೆದಿದ್ದವು. ಇಬ್ಬನಿ ಆ ಕೀರ್ತಿಗೆ ಚಿರು ಹೇಗೆ ಪರಿಚಯ ಆಗಿದ್ದು? ನಾನು ಅದನ್ನೇ ಮಾತಾಡೋಕೆ ಬರೋಕೆ ಹೇಳಿದ್ದು. ಹೇಳು, ಇವಾಗ ಬಂದಿದ್ದೀನಿ ಅಲ್ವಾ? ಅದು ಅವಳಿಗೆ ಹೇಗೆ ಹೇಳೋದು? ಅವನು ಏನು ಅನ್ನುವನು ಅಂತ ಭಯ ಆಗುತ್ತಿತ್ತು. ಏಯ್ ಹೇಳು, ಅದು ನನ್ನಿಂದಾನೆ ಅವರು ಕೀರ್ತಿಗೆ ಸಿಕ್ಕಿದ್ದು. ಅಂದರೆ ನಿಮಗೆ ಮೊದಲ ಪರಿಚಯನು ಹೇಗೆ? ಅವಳು ಹೇಳಲು ಆಗದೆ ಒದ್ದಾಡುತ್ತಿದ್ದಳು. ಹೇಳೆ, ಯಾಕೆ, ಏನಾಯಿತು? ಚಿರು ಅವರು ನನ್ನ ಪ್ರೀತಿ ಮಾಡುತ್ತಿದ್ದರು ಅಂದಳು ಅವನಿಂದ ಸರಿದು ಕುಳಿತು. ವಾಟ್ ಅಂದ ಮೇಲೆದ್ದು ನಿಂತ ವಿರಾಟ್. ಹೌದು ವಿರಾಟ್, ಅವರು ನನ್ನ ತುಂಬ ಪ್ರೀತಿ ಮಾಡ್ತಿದ್ರು ಅಂದು ಅವನು ಮೊದಲು ತನ್ನ ಹಿಂದೆ ಬರುವುದು, ಮಾತಾಡ್ತಾ ಇದ್ದಿದ್ದು, ಅವಳಿಗೆ ಪ್ರೇಮ ನಿವೇದನೆ ಮಾಡಿದ್ದು, ಆಮೇಲೆ ಕೀರ್ತಿ ಪರಿಚಯ ಆಗಿದ್ದು, ಅವಳು ಅವನ ಪರವಾಗಿ ಮಾತನಾಡಿದ್ದು, ಅವರಿಬ್ಬರ ನಡುವೆ ಆ ವಿಷಯಕ್ಕೆ ಜಗಳ ಆಗಿದ್ದು, ಎಲ್ಲವನ್ನು ಬಿಡಿಸಿ ಹೇಳಿದಾಗ ಗರಬಡಿದವನಂತೆ ಕುಳಿತಿದ್ದ ವಿರಾಟ್. ಅವನಿಗೆ ಇಬ್ಬನಿ ಹೇಳಿದ್ದು ಸುಳ್ಳು ಆಗಿರಲಿ ಅನಿಸುತ್ತಿತ್ತು. ವಿರಾಟ್ ಅಂದಳು. ಅವನು ಸುಮ್ಮನೆ ಇದ್ದಿದ್ದು ನೋಡಿ, ನೀನು ಹೇಳ್ತಿರೋದು ನಿಜಾನಾ? ಸತ್ಯನೇ ಹೇಳ್ತಿರೋದು. ಅವರು ನನ್ನ ತುಂಬ ಪ್ರೀತಿ ಮಾಡ್ತಿದ್ರು. ನನಗಂತೂ ಒಂದೊಂದು ಸಲ ಅವರನ್ನು ನೋಡಿ ತುಂಬ ಬೇಜಾರಾಗೋದು. ನಾನು ಎಷ್ಟೇ ನಿರಾಕರಿಸಿದ್ದರೂ ಅವರ ನಗುಮುಖ ನೋಡಿ ನನ್ನ ಮೇಲೆ ನನಗೆ ಬೇಜಾರಾಗ್ತಿತ್ತು. ನೀನು ಯಾಕೆ ಅವನನ್ನು ಒಪ್ಪಿಕೊಳ್ಳಲಿಲ್ಲ? ಚೆನ್ನಾಗಿ ಇದ್ದ ಅಲ್ವಾ? ತಲೆ ಕೆಟ್ಟೋಗಿತ್ತು. ಮನಸ್ಸಲ್ಲಿ ಏನೋ ತಳಮಳ ಶುರುವಾಗಿತ್ತು ಅವನಿಗೆ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೆ ಅಲ್ವಾ? ಅವರನ್ನು ಹೇಗೆ ಒಪ್ಪಿಕೊಳ್ಳೋದು? ಅವನನ್ನು ನೋಡಿ ನುಡಿದವಳನ್ನೇ ನೋಡುತ್ತಿದ್ದ. ಇಬ್ಬನಿ, ನಾನು ಆವಾಗ ನಿನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ ಅಲ್ವಾ? ಯಾಕೋ ನೀರಸವಾಗಿ ನುಡಿದ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೆ ವಿರಾಟ್, ಆದರೆ ನೀವು ನನ್ನ ಪ್ರೀತಿಸಬೇಕು, ನೀವು ನನಗೆ ಸಿಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಮಗೆ ನಾನು ಯಾವತ್ತೂ ಸೂಟ್ ಆಗಲ್ಲ ಅಂತ ನಾನು ಅದರ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ. ಚಿರು ಅವರ ಪ್ರೀತಿ ಒಪ್ಪಿಕೊಂಡು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಅವರ ಜೊತೆ ಹೇಗೆ ಇರೋದು? ಅವರ ಪ್ರೀತಿಗೂ ದ್ರೋಹ ಮಾಡಿದ ಹಾಗೆ ಆಗುತ್ತೆ, ನನ್ನ ಆತ್ಮಸಾಕ್ಷಿಗೂ ಮೋಸ ಮಾಡಿಕೊಂಡ ಹಾಗೆ ಆಗುತ್ತೆ ಅಲ್ವಾ?
ಇಬ್ಬನಿ, ನಾನು ನಿನ್ನ ಪ್ರೀತಿ ಮಾಡಲಿಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ? ತುಂಬ ಸಮಯ ಯೋಚಿಸಿ ಕೇಳಿದ. ಗೊತ್ತಿಲ್ಲ. ಬಹುಶಃ ಅಣ್ಣನ ಬಲವಂತಕ್ಕೆ ಬೇರೆಯವರನ್ನ ಮದುವೆ ಆಗ್ತಿದ್ದೆ. ಆದರೂ ನಿಮ್ಮನ್ನೇ ಪ್ರೀತಿ ಮಾಡ್ತಿದ್ದೆ. ಅವಳ ಮಾತು ಕೇಳಿ ಏನು ಹೇಳೋದು ತಿಳಿಯದೆ ಕುಳಿತ. ಅವನ ಮನಸ್ಸು ಸೂತ್ರ ಇಲ್ಲದ ಗಾಳಿಪಟದಂತೆ ಹಾರಾಡುತ್ತಿತ್ತು. ನೀನು ನನ್ನ ಲವ್ ಮಾಡ್ತಿರೋದು ಚಿರುಗೆ ಗೊತ್ತಾ? ಇಲ್ಲ, ನಾನು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದೀನಿ ಅಂದಿದ್ದೆ. ಆದರೆ ಅದು ನೀವೇ ಅಂತ ಗೊತ್ತಿಲ್ಲ. ಆದರೆ ನಾನು ನಿಮ್ಮನ್ನು ಇಷ್ಟಪಡ್ತಿರೋದು ಕೀರ್ತಿಗೆ ಗೊತ್ತು. ಅವಳು ಹೇಳಿದರೆ ಹೇಳಿರಬೇಕು. ಅವಳಿಗೆ ಗೊತ್ತಾ? ಆದರೂ ಚಿರುನ ಒಪ್ಪಿಕೊಳ್ಳೋಕೆ ನಿನಗೆ ಹೇಳ್ತಿದ್ಲಾ? ಅವಳಿಗೆ ಚಿರು ಅವರು ಅಣ್ಣ ಆಗಿ ಸಿಕ್ಕಿದ ಮೇಲೆ ಅವರ ಮೇಲೆ ಜಾಸ್ತಿ ಪ್ರೀತಿ ಗೌರವ ಬೆಳೆಸಿಕೊಂಡಿದ್ಲು. ಅಲ್ಲದೆ ನಿಮ್ಮ ಮೇಲೆ ಅವಳಿಗೆ ತುಂಬ ಕೋಪ, ಒಂಥರ ದ್ವೇಷ ಮಾಡ್ತಿದ್ಲು ಅಂದರೂ ತಪ್ಪಾಗಲ್ಲ. ನನ್ನ ಮೇಲೆ ಯಾಕೆ ಆ ಥರ? ಅವಳಿಗೆ ನೀವು ಕಾಲೇಜ್ನಲ್ಲಿ ನಡ್ಕೊಳ್ತಿದ್ದ ರೀತಿ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಯಾವಾಗಲೂ ಬೈತಿದ್ಲು. ಅಂದವ ಯೋಚಿಸುತ್ತಾ ಕುಳಿತ. ಚಿರು ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂದಿದ್ದ. ಮದುವೆ ಮಾಡಬೇಕು ಅಂತ ಹೇಳಿದ ಸುಜಾತ ಅವರ ಮಾತು ನೆನಪಾಗಿ ಇಬ್ಬನಿ ಮತ್ತೆ ಮನೆಯಲ್ಲಿ ಮದುವೆ ಬಗ್ಗೆ ಮಾತು ಬಂತು ಅಂತ ಅವನ ಮನೆಯಲ್ಲಿ ನಡೆದಿದ್ದ ವಿಷಯವನ್ನು ತಿಳಿಸಿದ ಮತ್ತೆ ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ದಾನಾ ಅಂದನು. ನನಗೆ ಗೊತ್ತಿಲ್ಲ, ಅವರ ಜೊತೆ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಹೀಗೆ ಯಾವಾಗಲಾದರೂ ಸಿಕ್ಕಿದ್ರೆ ಎರಡು ಮಾತು ಅಷ್ಟೆ. ಅವರು ಏನು ಕೇಳೋದಿಲ್ಲ, ನಾನು ಏನು ಹೇಳೋದಿಲ್ಲ. ಮತ್ತೆ ಅವನು ಹೇಳಿದ್ದು ಯಾರಿಗೆ? ಯೋಚನೆಗೆ ಬಿದ್ದ ವಿರಾಟ್. ನಾಳೆ ನನ್ನ ಮೀಟ್ ಮಾಡೋಕ್ಕೆ ಹೇಳಿದರು, ಏನೋ ಮಾತಾಡಬೇಕು ಅಂತ. ಯಾರು? ಚಿರುನಾ? ನೆನ್ನೆ ಬಂದಾಗ ಹೇಳಿದರು. ಸರಿ ಅಂದೆ. ಏನು ಮಾಡಲಿ? ಹೋಗ್ಲಾ ಬೇಡ್ವಾ? ದೀರ್ಘ ಯೋಚನೆಗೆ ಮಾಡಿದ ವಿರಾಟ್, ಹೋಗಿ ಅವನು ಏನು ಹೇಳುತ್ತಾನೆ ಕೇಳಿ ಬಾ ಅಷ್ಟೆ. ಆದರೆ ಯಾವುದೇ ಕಾರಣಕ್ಕೂ ನೀನು ನನ್ನ ಪ್ರೀತಿ ಮಾಡ್ತಿರೋ ವಿಷಯ ಅವನಿಗೆ ಹೇಳಬೇಡ. ಯಾಕೆ? ಸುಮ್ಮನೆ ಹೇಳಬೇಡ. ನಾನು ಹೇಳೋವರೆಗೂ ನೀನು ನಾನು ಇಬ್ಬರು ಪ್ರೀತಿ ಮಾಡ್ತಿರೋ ವಿಷಯನ ಯಾರಿಗೂ ಹೇಳಬೇಡ. ಇಂಚರ ಕಾರ್ತಿ ಅವರಿಗೂ ಕೂಡ ತಿಳಿತಾ? ಅದೇ ಯಾಕೆ? ಚಿರುಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾನೆ, ಅದಕ್ಕೆ. ಇನ್ನು ಕಾರ್ತಿ ಇಂಚರಾಗೆ ಗೊತ್ತಾದರೆ ಏನಾದರೂ ಪ್ರಾಬ್ಲಮ್ ಆಗಬಹುದು. ಚಿರು ತುಂಬ ಸಾಫ್ಟ್. ಅವನಿಗೆ ಈ ವಿಷಯ ತಿಳಿಯೋದು ಬೇಡ. ಅವನು ಹೇಳಿದ್ದು ಕೇಳಿಸಿಕೊಂಡು ಬಾ ಅಷ್ಟೆ. ಸರಿ. ಅವನ ಕೈ ಒಳಗೆ ತನ್ನ ಕೈ ಬೆಸೆದು ಅವನ ಭುಜಕ್ಕೆ ಹೊರಗಿದ್ದಳು ಇಬ್ಬನಿ. ಅವನ ತಲೆಯಲ್ಲಿ ಸಾವಿರಾರು ಯೋಚನೆಗಳು, ಎಲ್ಲ ಗೋಜಲು. ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಮನೆ ಕಡೆ ಹೊರಟರು. ಕೀರ್ತಿ ಚಿರುಗೆ ಫೋನ್ ಮಾಡಿದಳು. ಅಣ್ಣ, ಕಾರ್ತಿ ಹೇಳ್ತಿದ್ದ ಈ ಭಾನುವಾರ ಬರ್ತೀರಿ ಅಂತ, ನಿಜಾನಾ? ಅವರು ಹೇಳಿದ್ರು ಕೀರ್ತಿ. ನಾನು ಬರೋಕ್ಕೆ ಒಪ್ಪಿಕೊಂಡೆ. ಆದರೆ ಅದಕ್ಕೂ ಮೊದಲು ಇಬ್ಬನೀನ ಒಂದು ಸಲ ಮೀಟ್ ಮಾಡಿ ಮಾತಾಡೋಣ ಅಂತ ಇದ್ದೀನಿ. ಅಣ್ಣ, ನಿಂಗೆ ಇಬ್ಬನೀನ ಮದುವೆ ಆಗೋಕೆ ಪೂರ್ತಿಯಾಗಿ ಇಷ್ಟ ಇದೆಯಾ ಇಲ್ವಾ? ಹೇಗೆ ಹೇಳಲಿ ನಾನು? ಅವರಿಗೆ ನಾನು ಇಷ್ಟ ಇಲ್ಲ. ಆದರೆ ನನಗೆ ಅವರನ್ನು ಬೇಡ ಅನ್ನೋಕೆ ಆಗ್ತಿಲ್ಲ. ಬಲವಂತದಿಂದ ಮದುವೆ ಆದರೂ ನಾನು ಅವರು ಇಬ್ಬರು ಚೆನ್ನಾಗಿ ಇರೋಕೆ ಆಗಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವಳು ಒಪ್ಪಿಲ್ಲ ಅಂದರೆ ಸುಮ್ಮನೆ ಹಾಕ್ತೀನಿ. ಸ್ವಲ್ಪ ಬೇಜಾರಾಗುತ್ತೆ, ಪರವಾಗಿಲ್ಲ. ಆದರೆ ಕಾರ್ತಿ ಒಪ್ಪಿಸ್ತೀನಿ ಅಂದಿದ್ರು. ಕಾರ್ತಿ ಹೇಳಿದರೆ ಅವಳು ಒಪ್ಪಿಕೊಳ್ಳುತ್ತಾಳೆ. ಆದರೆ ಅವಳನ್ನು ನೀನು ಒಲಿಸ್ಕೊಳ್ಬೇಕು ಅಷ್ಟೆ. ಅವಳು ಎಸ್ ನೋ ಏನಂದ್ರೂ ನೀನು ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡಿಕೊಳ್ಳದೆ ಹೇಗೆ ಇರಲಿ ನಾನು? ಬೇಜಾರು ಆಗುತ್ತೆ. ನಿಟ್ಟುಸಿರು ಬಿಟ್ಟವ. ಸರಿ ಬಿಡು, ನೋಡೋಣ ಅಂದ. ಸರಿ ಅಂದಳು. ರಾಖಿ ಬಳಿ ಇಂಚರ ಇಬ್ಬನಿ ಅಕ್ಕ ತಂಗಿ ಅನ್ನೋ ವಿಷಯ ಹೇಳಿದ ಚಿರು. ನಿಂದು ಕಣೋ ಲವ್ ಅಂದರೆ. ನೀನು ಅಕ್ಕನಿಗೆ ಲೈನ್ ಹಾಕಿದ್ರೆ ತಂಗಿ ನಿಂಗೆ ಹಾಕುತ್ತಿದ್ದಾಳೆ. ಜಾಡಿಸಿ ಹೊಡೆದ್ರೆ ನಂದು ನನಗೆ ಆದರೆ ನಿಂಗೆ ತಮಾಷೆ ಆಗಿದೆಯಾ? ಅದು ಹಾಗಲ್ಲ ಕಣೋ. ಸರಿ, ಇವಾಗ ನೀನು ಹೇಳು, ನಿಂಗೆ ಅಕ್ಕ ಬೇಕಾ ತಂಗಿ ಬೇಕಾ? ರಾಖಿ ಅವರೇನು ಗೊಂಬೆಗಳ? ಅದು ಬೇಕಾ ಇದು ಬೇಕಾ ಅನ್ನೋಕೆ? ಲೋ, ನನ್ನ ಮಾತು ಸ್ವಲ್ಪ ಸರಿಯಾಗಿ ಕೇಳು. ನೀನು ಇಷ್ಟಪಟ್ಟವಳನ್ನು ಅವಳ ಅಣ್ಣನೇ ನಿನಗೆ ಮದುವೆ ಮಾಡಿಸ್ತೀನಿ ಅಂದಿದ್ದಾನೆ. ಇನ್ನು ಅವಳ ತಂಗಿ ನೀನು ಹೂ ಅಂದರೆ ಇವಾಗಲೇ ನಿನ್ನ ಮದುವೆ ಆಗೋಕೆ ರೆಡಿ ಇದ್ದಾಳೆ. ನೀನೇನಂತೀಯ ಅಂತ ನಾನು ಕೇಳ್ತಿರೋದು. ನನಗೆ ಇಬ್ಬನಿ ಅವರೇ ಬೇಕು ಅನಿಸುತ್ತೆ. ಆದರೆ ಅವರು ನನ್ನ ಒಪ್ಪಿಕೊಳ್ಳೋದೇ ಇಲ್ಲ. ನಾನು ಇಷ್ಟಪಟ್ಟಿದ್ರು ಇಬ್ಬನಿ ಅಂತ ಹೇಳಿ ಇಂಚರಾನ ಅವಾಯ್ಡ್ ಮಾಡಿದರೆ ಅವಳೇ ಸುಮ್ಮನೆ ಆಗ್ತಾಳೆ. ಚಿರು, ನೀನು ಇಷ್ಟಪಟ್ಟಿದ್ದು ಇಬ್ಬನೀನ ಅಂತ ಇಂಚರಾಗೆ ಹೇಳಬೇಡ. ಮೊದಲು ಇಬ್ಬನಿ ಹತ್ರ ಮಾತಾಡು. ಅವಳು
ಈ ಸಲಾನು ಒಪ್ಪಿಲ್ಲ ಅಂದರೆ ಅವಳನ್ನು ಬಿಟ್ಟು ಮುಚ್ಕೊಂಡು ಇಂಚರಾನ ಮದುವೆ ಮಾಡಿಕೊಂಡು ಆರಾಮಾಗಿ ಇರು. ಅದು ಬಿಟ್ಟು ದುಡುಕಿ ಹೇಳಿದರೆ ಅವಳಿಗೂ ನೋವು ಆಗುತ್ತೆ. ನೀನು ಹೇಳದೇ ಇದ್ದರೆ ಅಟ್ಲೀಸ್ಟ್ ಕೊನೆ ಪಕ್ಷ ಅವಳಾದರೂ ನೋವು ಪಡೋದು ತಪ್ಪುತ್ತೆ. ನೀನು ಹೇಳೋದು ಕರೆಕ್ಟ್ ಅಂದು ಯೋಚಿಸುತ್ತಾ ಕುಳಿತ ಚಿರು. ಇಬ್ಬನಿಯ ಪ್ರೀತಿ ವಿಷಯ ಮರೆತಿದ್ದ ಅವನು ಕೀರ್ತಿ ಅವನ ಬಳಿ ಹೇಳಿದ ಮಾತು ನಂಬಿ ಅವನ ಮನಸ್ಸು ಇಂಚರ ಕಡೆ ವಾಲುತ್ತಿತ್ತು. ಆದರೂ ಅವನಿಗೆ ಇದ್ದ ಇಬ್ಬನಿ ಮೇಲಿನ ಪ್ರೀತಿ ಇಂಚರಾಳನ್ನು ನೆನಪಿಸಲಿಲ್ಲ. ಕಾರ್ತಿ ಚಿರು ಬಳಿ ಮಾತನಾಡುತ್ತಿದ್ದ. ಹೆಣ್ಣು ಇದ್ದ ಮನೆಗೆ ಗಂಡಿನವರು ಬಂದು ಕೇಳೋದು ಸರ್ವೇ ಸಾಮಾನ್ಯ. ಬೇರೆಯವರು ಕೇಳ್ತಿದ್ದಾರೆ. ನೀವು ಏನು ಅಂತ ಹೇಳಿದರೆ ನಾನು ಬೇರೆ ನೋಡೋದಾ ಬೇಡವಾ ಯೋಚಿಸ್ತೀನಿ. ಅವರು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದಿದ್ರು. ನೀವು ಒಂದು ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಯಾರು ಹೇಳಿದ್ದು ಹಾಗಂತ? ಅವರೇ ನನ್ನ ಹತ್ರ ಒಮ್ಮೆ ಹೇಳಿದರು. ಬಟ್ ನನಗೆ ಅದೇನೋ ನಿಜಾನ ಸುಳ್ಳ ಗೊತ್ತಾಗ್ತಿಲ್ಲ. ಅಲ್ಲದೆ ಕೀರ್ತಿ ಹೇಳಿದ ಪ್ರಕಾರ ಅವರು ಯಾರನ್ನೋ ಇಷ್ಟಪಡ್ತಿದ್ಲು. ಆದರೆ ಅವರನ್ನು ಒಪ್ಪಿಲ್ಲ ಹಾಗೆ ಹೀಗೆ ಅಂದ್ಲು. ಅದೇನೋ ಗೊತ್ತಿಲ್ಲ, ನನಗೆ ಏನೂ ಗೊತ್ತಾಗ್ತಿಲ್ಲ ಅಂದ ಚಿರು. ನಿಮಗೆ ಅವಳು ಸುಳ್ಳು ಹೇಳಿರ್ತಾಳೆ ಅಷ್ಟೆ. ನಮ್ಮ ಇಬ್ಬನಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಅವಳು ಪ್ರೀತಿ ಗೀತಿ ಅಂತ ಯಾವತ್ತೂ ಯೋಚಿಸಿರೋಲ್ಲ. ಆ ಥರ ಇದ್ದಿದ್ರೆ ನನ್ನ ಹತ್ರ ಹೇಳಿದ್ಲು. ಇಲ್ಲ, ನಮಗೆ ಗೊತ್ತಾಗಬೇಕಿತ್ತು. ಒಮ್ಮೆಯೂ ಫೋನ್ನಲ್ಲಿ ಮಾತಾಡೋದು, ಹುಡುಗನ ಜೊತೆ ಸುತ್ತಾಡೋದು, ಡೌಟ್ ಬರೋ ಥರ ಅವಳು ಎಂದೂ ಇಲ್ಲವೇ ಇಲ್ಲ. ಅವಳಿಗೆ ಅದೆಲ್ಲ ಇಷ್ಟ ಆಗಲ್ಲ. ಏನೋ ನಿಮ್ಮಿಂದ ದೂರ ಇರೋಕೆ ಹಾಗೆ ಹೇಳಿರ್ತಾಳೆ ಅಷ್ಟೆ. ಅಲ್ಲದೆ ಅವಳು ಯಾರನ್ನಾದರೂ ಪ್ರೀತಿ ಮಾಡಿರಲಿ, ನಾನು ಒಂದು ಮಾತು ಹೇಳಿದರೂ ಅವಳು ನಿಮ್ಮನ್ನು ಮದುವೆ ಆಗೋಕೆ ಒಪ್ಪಿಕೊಳ್ತಾಳೆ. ನನ್ನ ತಂಗಿ ನನ್ನ ಮಾತು ಯಾವತ್ತೂ ಮೀರೋದಿಲ್ಲ. ಅವರು ಒಪ್ಪಿದ್ರೆ ನನಗೂ ಓಕೆನೆ. ಅವಳನ್ನು ನಾನು ಕೇಳಿ ವಿಚಾರ ಮಾಡ್ತೀನಿ. ನೀವು ನಿಮ್ಮ ತಾಯಿ ಹಾಗೆ ನಿಮ್ಮ ತಂದೆ ಅವರನ್ನು ಕರ್ಕೊಂಡು ಭಾನುವಾರ ಮನೆಗೆ ಬನ್ನಿ. ಎಲ್ಲ ಓಕೆ ಆದರೆ ಅವತ್ತೇ ಎಂಗೇಜ್ಮೆಂಟ್ ಮಾಡಿ ಮುಗಿಸಿಬಿಡೋಣ. ಸರಿ, ಬರ್ತೀನಿ. ನಾನು ಇಷ್ಟಪಟ್ಟ ಹುಡುಗಿ ನನಗೆ ಸಿಗ್ತಾರೆ ಅಂದರೆ ನಾನು ಬರದೇ ಇರ್ತೀನ? ಖಂಡಿತ. ಅಪ್ಪ ಅಮ್ಮ ಇಬ್ಬರನ್ನು ಕರ್ಕೊಂಡು ಬರ್ತೀನಿ. ಇಬ್ಬನಿ ಅವರನ್ನು ಕೇಳಿ ಒಪ್ಪಿಸೋದು ನಿಮಗೆ ಬಿಟ್ಟಿದ್ದು. ಓಕೆ ಅಂದು ಇಬ್ಬರು ಶೇಕ್ ಹ್ಯಾಂಡ್ ಮಾಡಿಕೊಂಡು ಅಲ್ಲಿಂದ ನಡೆದರು. ಇಷ್ಟಪಟ್ಟವಳು ಸಿಗ್ತಾಳೆ ಅಂತ ಚಿಕ್ಕದಾದ ಸ್ವಾರ್ಥದಿಂದ ಅವಳನ್ನು ಕೇಳದೆ ಒಪ್ಪಿದ್ದ ಚಿರು. ತನ್ನ ತಂಗಿ ಮೇಲಿನ ಅಪಾರ ನಂಬಿಕೆ ಪ್ರೀತಿಯಿಂದ ಅವಳನ್ನು ಕೇಳದೆ ಮದುವೆಗೆ ಮಾತು ಕೊಟ್ಟ ಕಾರ್ತಿ. ಅತಿ ಆದರೆ ಅದು ಅಮೃತವು ವಿಷವೇ. ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ, ಅತಿಯಾದ ವಿಶ್ವಾಸ, ಕೊನೆಗೆ ಅತಿಯಾದ ನೋವು. ಹಲೋ ಸರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಅಂದಳು ಇಂಚರ ಚಿರು ಬಳಿ ಬಂದು. ಇಬ್ಬನಿ ವಿಷಯ ಇವಳಿಗೆ ಗೊತ್ತಾಗೋದೇ ಬೇಡ ಅಂತ ಅಂದುಕೊಂಡ ಚಿರು. ಅದು ಏನಿಲ್ಲ ಅಂದ. ಏನೋ ಇದೆ ಹೇಳಿ. ನಾನು ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಯಿತು. ಯಾರದ್ದು ಮದುವೆ ಫಿಕ್ಸ್ ಆಯಿತು? ಯಾರದ್ದೋ ಜೊತೆ ಹೇಗೆ ಆಗುತ್ತೆ? ನನ್ನ ಜೊತೆ ಫಿಕ್ಸ್ ಆಯಿತು. ಶಟಪ್. ನಾನು ನಂಬೋದಿಲ್ಲ, ನಾನು ಒಪ್ಪಿಕೊಳ್ಳೋದಿಲ್ಲ. ನಿನ್ನ ಒಪ್ಪಿಗೆ ಇವಾಗ ಯಾರು ಕೇಳಿದ್ರು? ಸುಳ್ಳು ಹೇಳ್ಬೇಡಿ. ನಾನು ನಿಜಾನೇ ಹೇಳ್ತಿರೋದು. ಮತ್ತೆ ನನ್ನ ಹಿಂದೆ ಸುತ್ತಬೇಡಿ. ನನ್ನ ಪಾಡಿಗೆ ಬಿಟ್ಬಿಡಿ. ನೀವು ನಿಜ ಹೇಳ್ತಿದ್ದೀರಾ? ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದಳು ಇಂಚರ. ಅಂದವನ ಮನಸ್ಸು ವಿಚಲಿತ ಆಗಿದ್ದು ಸುಳ್ಳಲ್ಲ. ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ರು ಮದುವೆ ಆಗ್ತಿದ್ದೀರಾ? ನನ್ನ ಬೇಡ ಅನ್ನೋಕೆ ಏನು ಕಾರಣ ಇದೆ ನಿಮ್ಮ ಹತ್ರ? ಸಿಟ್ಟಿಂದ ಕೇಳಿದಳು. ಪ್ರೀತಿ, ನಾನು ಇಷ್ಟಪಟ್ಟವರು ಸಿಗ್ತಾಳೆ ಅಂದರೆ ಅದಕ್ಕಿಂತ ಬೇರೆ ವಿಷಯ ಬೇಕಾ? ಮದುವೆ ಕ್ಯಾನ್ಸಲ್ ಮಾಡಿದರೆ ಸರಿ. ಇಲ್ಲ, ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಮುಂದೆ ನೋಡೋಣ. ಇವಾಗ ಹೋಗಿ ಕೆಲಸ ಮಾಡಿ. ನಾನು ಕೆಲಸ ಏನೂ ಮಾಡಲ್ಲ. ಹಾಗಾದರೆ ಕೆಲಸ ಬಿಟ್ಟು ಹೋಗಿ, ಇನ್ನೂ ಒಳ್ಳೆಯದು. ಅವನ ಮಾತಿಗೆ ಸಿಟ್ಟಿಂದ ಹೊರಬಂದಳು ಇಂಚರ. ಸಾರಿ ಇಂಚರ, ನಿಮಗೆ ಗೊತ್ತಾದರೆ ಏನು ಮಾಡ್ತೀರೋ ಅಂತ ಭಯ, ಹೀಗೆ ಮಾತನಾಡಿದ್ದು. ಸಾರಿ ಕಣ್ರಿ ಅಂದವ. ಅವಳು ಹೋದ ಮೇಲೆ ಅವಳು ಅಳುತ್ತಾ ಬಂದವಳೆ ತನ್ನ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಬಿಡದೆ ಹೆಜ್ಜೆ ಹಾಕುತ್ತಾ ಹೊರಗೆ ನಡೆದಳು. ಇಬ್ಬನಿ, ನೀನು ವಿರಾಟ್ನ ಪ್ರೀತಿ ಮಾಡ್ತಿದ್ದೆ ಅಲ್ವಾ? ಏನಾಯಿತು? ಅವನು ಒಪ್ಪಿದ್ನಾ? ಚಪಾತಿ ಮಾಡಲು ಹಿಟ್ಟು ಕಲಸುತ್ತಾ ಇದ್ದವಳ ಬಳಿ ಕೇಳಿದಳು ಕೀರ್ತಿ. ಅವನು ಯಾರಿಗೂ ಹೇಳಬೇಡ ಅಂದಿದ್ದು ನೆನಪಾಗಿ ಏನು ಹೇಳದೆ ಸುಮ್ಮನಾದಳು. ಅವಳು ಮೌನವಾಗಿದ್ದು ನೋಡಿ ಹೇಳೆ ಅಂದಳು ಮತ್ತೆ. ಅದೆಲ್ಲ ಇವಾಗ ಯಾಕೆ ಕೇಳ್ತಿದ್ಯಾ? ಸುಮ್ಮನೆ ಇರು ಅಂದಾಗ ಅವನು ಒಪ್ಪಿಲ್ವಾ? ಕೀರ್ತಿ ಪ್ಲೀಸ್, ಸದ್ಯಕ್ಕೆ ನನ್ನ ಏನು ಕೇಳಬೇಡ. ಸರಿ ಅಂದು ಸುಮ್ಮನಾದಳು. ಸಂಜೆ ಮನೆಗೆ ಬಂದ ಇಂಚರ ಯಾರಲ್ಲಿಯೂ ಮಾತನಾಡದೆ ರೂಮ್ ಸೇರಿ ಮಂಚದ ಮೇಲೆ ಬಿದ್ದು ಅಳುತ್ತಿದ್ದಳು. ಅವಳು ಅವನ ಈ ನಡೆಯನ್ನು ಎಂದು ಕಲ್ಪಿಸಿಕೊಂಡಿರಲಿಲ್ಲ. ಇವಾಗ ಬೇಡ ಅಂದರೂ ಮುಂದೆ ಒಪ್ಪಿಕೊಳ್ತಾನೆ ಅನ್ನುವ ಆಸೆ ಒತ್ತಿದ್ದಳು.
ಯಾಕೋ ಎಲ್ಲ ನುಚ್ಚು ನೂರಾದ ಅನುಭವ. ಅವನು ನೆನಪಿನಲ್ಲಿ ಅಳುತ್ತಾ ಇದ್ದವಳನ್ನು ಮಾತನಾಡಿಸಲು ಬಂದ ಇಬ್ಬನಿ ಬಳಿ ರೇಗಿ ಕಳಿಸಿದ್ದಳು. ಏನಾಯ್ತೆ ನಿಂಗೆ? ಏನೂ ಆಗಿಲ್ಲ, ನೀನು ಹೋಗು, ನನಗೆ ಊಟ ಬೇಡ, ಏನೂ ಬೇಡ. ಇಂಚರ, ಏನಾಯಿತು ಅಂತ ಹೇಳು. ಯಾಕೆ ಅಳ್ತಾ ಇದ್ದೀಯಾ? ಸುಮ್ಮನೆ ಹೋಗೆ, ನನ್ನ ಹತ್ರ ಬೈಸ್ಕೊಂಬೇಡ. ಅಳ್ತಾ ಇದ್ದೀಯಾ ಅಂತ ಕೇಳಿದರೆ ಸಿಟ್ಟು ಮಾಡ್ಕೊಳ್ತಿದ್ದೀಯಾ? ಏನಾಯಿತು ಅಂತ ಹೇಳೆ. ಅಲ್ಲಿದ್ದ ಹೂಕುಂಡವನ್ನು ಬೀಸಿ ಕೆಳಗೆ ಬಿಸಾಕಿದವಳೆ, ನನಗೆ ಕೋಪ ಬರೆಸ್ಬೇಡ, ನನ್ನ ಪಾಡಿಗೆ ಬಿಟ್ಟು ಹೋಗು ಅಂದಳು. ಅವಳೇನು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಬಂದಳು. ಯಾಕವಳು ಹಾಗೆ ಬಾಯಿ ಮಾಡ್ತಾ ಇದ್ದಾಳೆ ಅಂದ ಕಾರ್ತಿ. ಗೊತ್ತಿಲ್ಲ, ಯಾಕೋ ಸಿಟ್ಟು ಮಾಡಿಕೊಂಡಿದ್ದಾಳೆ. ಬಾ, ಅವಳೇ ಸರಿ ಹೋಗ್ತಾಳೆ. ಕೆಣಕಿದ್ರೆ ಸುಮ್ಮನೆ ನಮ್ಮ ತಲೆ ಮೇಲೆ ಬರ್ತಾಳೆ. ಊಟ ಬೇಡ ಅಂತಿದ್ದಾಳೆ ಅಣ್ಣ. ನೀನು ಊಟ ಮಾಡಿ ಮಲ್ಕೋ, ಬೆಳಿಗ್ಗೆ ಅವಳೇ ಸರಿ ಹೋಗ್ತಾಳೆ. ಅಂದು ಸುಮ್ಮನಾದಳು. ಊಟ ಏನು ಮಾಡಿದಳು. ಆದರೂ ಮತ್ತೊಮ್ಮೆ ಇಂಚರ ಅಂತ ಮಾತನಾಡಿಸಿದಳು. ನನಗೆ ಏನು ಬೇಡ ಇಬ್ಬನಿ, ಸುಮ್ಮನೆ ಹೋಗು ಅಂದಾಗ ಅವಳು ತನ್ನ ಪಾಡಿಗೆ ರೂಮ್ ಸೇರಿದಳು. ವಿರಾಟ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮಲಗಿದಳು. ಮರುದಿನ ಎಂದಿನಂತೆ ರೆಡಿಯಾದ ಇಂಚರ ತಿಂಡಿ ತಿನ್ನದೆ ಕೆಲಸಕ್ಕೆ ಹೊರಟು ನಿಂತಾಗ, ಹೇಯ್, ಏನಾಗಿದೆ ನಿನಗೆ? ಯಾಕೆ ಹೀಗೆ ಹಾಡ್ತಿದ್ದೀಯಾ? ಜೋರಾಗಿ ಕೇಳಿದ ಕಾರ್ತಿ. ಹುಚ್ಚಿಡಿದಿದೆ ಅಂದು ಅಲ್ಲಿ ನಿಲ್ಲದೆ ಹೊರಟೆ ಹೋದಳು. ಅವಳ ಈ ದೊಂಬರಾಟ ಏನು ಹೊಸದಲ್ಲ, ನೀವೇನು ತಲೆಕೆಡಿಸಿಕೊಳ್ಬೇಡಿ ಅಂದು ತಾನು ಕೆಲಸಕ್ಕೆ ನಡೆದ ಕಾರ್ತಿ. ಬರ್ತಾ ಬರ್ತಾ ಈ ಮನೆ ಹುಚ್ಚರ ಸಂತೆ ಥರ ಆಗ್ತಿದೆ, ಗೊಣಗಿದರು ಹೇಮಾವತಿ. ಮಧ್ಯಾಹ್ನದ ಸಮಯಕ್ಕೆ ಚಿರುನ ಮೀಟ್ ಮಾಡಲು ಬಂದಿದ್ದಳು ಇಬ್ಬನಿ. ಅವನು ಬರಬೇಕು ಅನ್ನುವ ಹೊತ್ತಿಗೆ ಇಂಪಾರ್ಟೆಂಟ್ ಕೆಲಸ ಬಂದಿತ್ತು. ಅದನ್ನು ಮುಗಿಸಿ ಹೋಗಲು ಕುಳಿತ. ಅವನು ಆಫೀಸ್ನಲ್ಲಿದ್ದ ಸಮಯವೇ ಮರೆತು ಕುಳಿತ. ಇಂಚರ ಕೆಲಸ ಮಾಡುತ್ತಿದ್ದ ಕಂಪನಿ ಕಡೆ ಅವನು ಬಂದಿರಲಿಲ್ಲ. ಇಂಚರ ಅಲ್ಲಿದ್ದ ರಾಖಿ ಬಳಿ ಬಂದು ಚಿರು ಬಗ್ಗೆ ಕೇಳಿದಳು. ಅವನು ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಬಂದಿಲ್ಲ ಅಂದವ. ಅವರು ಪ್ರೀತಿ ಮಾಡ್ತಿರೋದು ನಿಜಾನ ಅಂದ್ಲು. ಆ ಹುಡುಗಿ ಅಂದರೆ ಅವನಿಗೆ ತುಂಬ ಇಷ್ಟ. ಆವಾಗ ಮತ್ತೆ ಅವಳು ಸಿಕ್ಕಿದ್ದಾಳೆ ಅಂತ ಖುಷಿಯಾಗಿದ್ದಾನೆ ಅಂದಾಗ ಅಲ್ಲಿ ನಿಲ್ಲದೆ ಬೇಸರದಿಂದ ಹೊರ ಬಂದಳು ಇಂಚರ. ಚಿರು ಹೇಳಿದಂತೆ ಅವಳ ಕಾಲೇಜ್ ಬಳಿ ಇದ್ದ ಕಾಫಿ ಡೇಯಲ್ಲಿ ಕಾಯುತ್ತಾ ಇದ್ದಳು ಇಬ್ಬನಿ. ಎಷ್ಟು ಹೊತ್ತಿಗೆ ಬರ್ತಾನೆ ಅಂತ ಕೇಳೋಕೆ ಅವನ ನಂಬರ್ ಬೇರೆ ಇಲ್ಲ. ಅವನಿಗಾಗಿ ಗಂಟೆವರೆಗೂ ಕಾದರೂ ಅವನು ಬರಲಿಲ್ಲ. ಮಧ್ಯಾಹ್ನ 1:30 ಗಂಟೆಗೆ ಬಂದವಳು 3 ಗಂಟೆ ತನಕ ಇದ್ದು ಇನ್ನು ಕಾಯೋಕೆ ಆಗಲ್ಲ ಅಂತ ಎದ್ದು ಹೋದಳು. ಅವಳು ಹೋದ ಅರ್ಧ ಗಂಟೆಗೆ ಬಂದ ಚಿರು, ಹಾಗೆ ಹೋದರು ಅನಿಸುತ್ತೆ ಅಂದು. ಸರ್, ಇಲ್ಲಿ ಯಾರಾದರೂ ಒಬ್ಬರು ಹುಡುಗಿ ಬಂದು ವೆಯ್ಟ್ ಮಾಡ್ತಿದ್ರಾ ಅಂದ. ಹಾಂ ಸರ್, ಒಂದು ಹುಡುಗಿ ತುಂಬ ಹೊತ್ತು ವೆಯ್ಟ್ ಮಾಡಿ ಹಾಗೆ ಹೋದರು ಅಂದರು. ಅಪರೂಪಕ್ಕೆ ಸಿಗೋಣ ಅಂದ್ಕೊಂಡ್ರೆ ಅದು ಆಗಲಿಲ್ಲ, ಎಲ್ಲ ನನ್ನ ಕರ್ಮ ಅಂತ ಅಂದುಕೊಂಡು ಹೊರಗೆ ಬಂದವನೇ ಕೀರ್ತಿಗೆ ಕಾಲ್ ಮಾಡಿದ್ದ. ಅವಳ ಜೊತೆ ಮಾತಾಡಿ ಇಬ್ಬನಿ ನಂಬರ್ ಕೊಡು ಅಂದಾಗ ಅವಳು ಯಾಕೆ ಏನು ಅಂತ ಕೇಳದೆ ಕೊಟ್ಟಿದ್ದಳು. ಅವಳ ನಂಬರ್ಗೆ ಕಾಲ್ ಮಾಡಿದ. ನಾನು ಇವಾಗ ತಾನೇ ಮನೆಗೆ ಬಂದೆ, ಮಾತಾಡಬೇಕಿತ್ತು ನಿಮ್ಮ ಹತ್ರ. ಇವಾಗ ಹೇಳಿ. ಫೋನಲ್ಲಿ ಸರಿ ಹೋಗಲ್ಲ. ಇವಾಗ ನಾನು ಮತ್ತೆ ಬರೋಕ್ಕೆ ಆಗಲ್ಲ. ನಾಳೆ? ಮತ್ತೆ ನಾಳೆನಾ? ಇವಾಗಲೇ ಹೇಳಿ, ಫೋನಲ್ಲಿ ಯಾರೂ ಕೇಳಿದ್ದಿಲ್ಲ ಅಲ್ವಾ? ಇಬ್ಬನಿ, ನೀವು ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂದಿದ್ರೆ ನಿಜಾನಾ? ಇವಾಗ ಯಾಕೆ ಅದರ ಬಗ್ಗೆ ಕೇಳ್ತಿದ್ದೀರಾ? ಹೇಳಿ ಪ್ಲೀಸ್. ಯಾಕೆ ಇವಾಗ ಅದನ್ನು ಕೇಳ್ತಿದ್ದೀರಾ? ಇದನ್ನು ಕೇಳೋದಿಕ್ಕೇನಾ ಬರೋಕೆ ಹೇಳಿದ್ದು? ನೋಡಿ, ಅದು ಬಿಟ್ಟು ಬೇರೆ ಏನು ಇದ್ದರೂ ಕೇಳಿ ಹೇಳ್ತೀನಿ. ವಿರಾಟ್ ಯಾರಿಗೂ ಹೇಳಬಾರದು ಅಂದಿದ್ದಕ್ಕೆ ಹೇಳದೇ ಇದ್ದಳು. ಸರಿ ಬಿಡಿ, ಏನೂ ಕೇಳೋದಿಲ್ಲ. ಚಿರು, 1 ನಿಮಿಷ. ಏನು? ನೀವು ಇನ್ನೂ ನನ್ನ ಪ್ರೀತಿ ಮಾಡುತ್ತಿದ್ದೀರಾ? ನಾನು ನಿಮ್ಮನ್ನು ತುಂಬ ಗೌರವಿಸ್ತೀನಿ, ಅಷ್ಟೇ ಪ್ರೀತಿಸ್ತೀನಿ. ಆದರೆ ಏನಾದರೆ? ನಿಮಗೆ ನಾನು ಇಷ್ಟ ಇಲ್ಲ ಅಲ್ವಾ? ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರೂ ನೀವು ಒಪ್ಪಿಕೊಳ್ಳೋದಿಲ್ಲ. ನೀವು ಈಗೆಲ್ಲ ಮಾತಾಡಿ ನನಗೆ ನೋವು ಮಾಡುತ್ತಿದ್ದೀರಾ? ಇಲ್ಲ ಇಬ್ಬನಿ, ನಿಮಗೆ ನೋವು ಕೊಡೋ ಉದ್ದೇಶ ನನಗಿಲ್ಲ. ಯಾಕೋ ಹೇಳಬೇಕು ಅಂತ ಅನಿಸ್ತು ಅಷ್ಟೆ. ಸಾರಿ ಚಿರು, ನಿಮಗೆ ನನ್ನಿಂದ ತುಂಬ ನೋವು ಆಗ್ತಿದೆ ಅಲ್ವಾ? ಹಾಗೇನಿಲ್ಲ. ಸರಿ, ನಾನು ಮತ್ತೆ ಸಿಗ್ತೀನಿ ಕಣ್ರಿ, ಬಾಯ್. ಅವನೊಂದಿಗೆ ಮಾತಾಡಿ ಹೊಳ ಬಂದಳು ಇಬ್ಬನಿ. ಎಲ್ಲೋಗಿದ್ದೆ? ಕೀರ್ತಿ ಅವಳನ್ನು ಕೇಳಿದಳು. ಫ್ರೆಂಡ್ ಒಬ್ಬರು ಸಿಗ್ತೀವಿ ಅಂದಿದ್ರು, ಅದಕ್ಕೆ. ಚಿಕ್ಕಮ್ಮ ಎಲ್ಲಿ? ಮಲ್ಕೊಂಡಿದ್ದಾರೆ. ಇಬ್ಬನಿ, ನೀನು ಇವಾಗಲೂ ವಿರಾಟ್ನ ಪ್ರೀತಿ ಮಾಡ್ತಿದ್ದೀಯಾ? ಅವಳನ್ನೇ ನೋಡಿದಳು. ಪ್ಲೀಸ್, ಅವನು ಒಪ್ಪಿಲ್ಲ ಅಂದರೆ ಚಿರುನಾದರೂ ಒಪ್ಕೊಳ್ಳೆ. ಚಿರು ಅವರ ಹತ್ರ ನಾನು ವಿರಾಟ್ನ ಇಷ್ಟಪಡ್ತಿದ್ರು ಹೇಳಿಲ್ವಾ?
ಇಲ್ಲ, ಇವಾಗ ಹೇಳೋಣ ಅಂದ್ಕೊಂಡೆ, ಬಟ್ ಅವರಿಬ್ಬರು ಅಣ್ಣ ತಮ್ಮ ಅಂತ ಗೊತ್ತಾಯಿತು ಅಲ್ವಾ? ಇದು ಗೊತ್ತಾಗಿ ಎಲ್ಲಿ ಚಿರು ಅವನ ಮೇಲೆ ಬೇಜಾರು ಮಾಡಿಕೊಳ್ಳುತ್ತಾರೋ ಅಂತ ಹೇಳಿಲ್ಲ. ಇವಾಗ ತಾನೇ ಅವನಿಗೆ ಫ್ಯಾಮಿಲಿ ಅಂತ ಸಿಕ್ಕಿದೆ, ಅದನ್ನು ನಾನು ಹೇಗೆ ಹಾಳು ಮಾಡಲಿ ಅಲ್ವಾ? ನಿನ್ನ ಮಾತು ನಿಜ ಅಂದವಳೆ ನಿಧಾನಕ್ಕೆ ಮೆಟ್ಟಿಲು ಹತ್ತಿ ನಡೆಯುತ್ತಿದ್ದವಳು. ಅದಕ್ಕೆ ಅವರು ಹೇಳಬೇಡ ಅಂದಿರೋದು. ಇದು ಗೊತ್ತಾದರೆ ಇಬ್ಬರ ಮಧ್ಯೆ ಚಿಕ್ಕದಾಗಿ ಆದರೂ ಅಸಮಾಧಾನ ಆಗಬಹುದು ಅಂದುಕೊಂಡು ರೂಮ್ ಸೇರಿದಳು. ವಿರಾಟ್ ಜೊತೆ ಮಾತನಾಡಿದಾಗ ಅವನು ಯಾರಿಗೂ ಏನು ಹೇಳಬೇಡ ಅಂದಿದ್ದ. ಅವನ ತಲೆಯಲ್ಲಿ ಓಡುತ್ತಿದ್ದ ವಿಷಯವೇ ಬೇರೆ. ಚಿರುಗೆ ಗೊತ್ತಾದರೆ ಬೇಜಾರು ಮಾಡಿಕೊಂಡು ಮತ್ತೆ ನಮ್ಮಿಂದ ದೂರ ಆದರೆ ಎಂಬುವುದೇ ಅವನಿಗೆ ತಳಮಳ ಹುಟ್ಟಿಸಿತ್ತು. ಇನ್ನು ಇಂಚರ ಚಿರುನ ಹೇಗೆ ಒಲಿಸಿಕೊಳ್ಳುವುದು ಅಂತ ಯೋಚಿಸುತ್ತಿದ್ದಳು. ಇನ್ನು ಚಿರು ಇಷ್ಟಪಟ್ಟಿದ್ದು ಇಬ್ಬನಿ ಅಂತ ಗೊತ್ತಾದರೆ ಇಬ್ಬನಿಗೆ ಏನು ಮಾಡುತ್ತಾಳೋ? ಯಾರು ಬಿಡಿಸಿ ಹೇಳದೆ ಕೇಳದೆ ಸುಮ್ಮನೆ ಇದ್ದರು. ಎಲ್ಲರಲ್ಲೂ ಗೊಂದಲ ಮನೆ ಮಾಡಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.